ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಪೂಜಾ ರೂಮ್ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ 25 ಪೂಜಾ ರೂಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಕಾಸ್ಟ್ಲಿ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ಪೂಜಾ ರೂಮ್ನ ಡೆಕೋರ್ ಮಾಡಬೇಕು ಅಂತ ಏನಿಲ್ಲ, ಆರ್ಗನೈಸ್ ಮಾಡಬೇಕು ಅಂತ ಏನಿಲ್ಲ. ಇರೋಂತಹ ಅಂದರೆ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಡೋವಂಥ ವಸ್ತುಗಳಿಂದನೇ ಪೂಜಾ ರೂಮ್ನ ಯಾವ ಥರ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇವೆಲ್ಲನೂ ವೇಸ್ಟ್ ಅಂತ ಬಿಸಾಡೋವಂತಹ ವಸ್ತುಗಳೇ. ಇವುಗಳನ್ನ ಯಾವ ಥರ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟ್ ಒನ್ನು ಬಬಲ್ ರ್ಯಾಪ್. ಮನೆಯಲ್ಲಿ ಏನಾದರೂ ವಸ್ತುಗಳನ್ನ ಆರ್ಡರ್ ಮಾಡಿದಾಗ ಬಬಲ್ ರ್ಯಾಪಿಂದ ಕವರ್ ಮಾಡಿ ಕೊಟ್ಟಿರ್ತಾರೆ. ಅವುಗಳನ್ನ ಬಿಸಾಡ್ದಿರ ಪೂಜಾ ರೂಮಲ್ಲಿರುವಂತಹ ಕಬೋರ್ಡ್ಸ್ಗೆ ಲೈನರ್ಸ್ ಆಗಿ ಉಪಯೋಗ ಮಾಡ್ಕೊಳ್ಬೋದು. ಈ ಒಂದು ಡ್ರಾಲ್ಲಿರುವಂತಹ ವಸ್ತುಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಮೊದಲು ನಾನು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಈ ಬಬಲ್ ರ್ಯಾಪ್ನ ಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ವೆಟ್ ಕ್ಲಾತಿಂದ ನೀಟಾಗಿ ಒಂದು ಸತಿ ವೈಪ್ ಮಾಡಿಕೊಂಡು ಆಮೇಲೆ ಈ ಒಂದು ಬಬಲ್ ರ್ಯಾಪ್ನ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿ ಲೈನರ್ ಥರ ಹಾಕೊಳ್ತಾ ಇದ್ದೀನಿ. ಈ ಬಬಲ್ ರ್ಯಾಪ್ನ ಪೂಜಾ ರೂಮಲ್ಲಿರುವಂಥ ಕ್ಯಾಬಿನೆಟ್ಸ್ಗೆ ಮಾತ್ರನೇ ಅಲ್ಲ, ಕಿಚನಲ್ಲಿರ್ಬೋದು ಅಥವಾ ನೀವು ಬಟ್ಟೆಗಳು ಜೋಡಿಸುವಂಥ ಕಬೋರ್ಡ್ಸಲ್ಲೂ ಕೂಡ ಲೈನರ್ಸ್ ಆಗಿ ಉಪಯೋಗ ಮಾಡ್ಕೊಳ್ಬೋದು. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಈಗ ಎಲ್ಲ ಪೂಜಾ ಐಟಮ್ಸ್ನ ಕೂಡ ನೀಟಾಗಿ ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ರಬ್ಬರ್ ಬ್ಯಾಂಡ್ಸ್. ಸ್ವೀಟ್ಸ್ ಎಲ್ಲ ತೊಗೊಂಡಾಗ ಬಾಕ್ಸ್ಗೆ ಈ ಥರ ರಬ್ಬರ್ ಬ್ಯಾಂಡ್ಸ್ ಹಾಕಿ ಕೊಟ್ಟಿರ್ತಾರೆ. ಆ ರಬ್ಬರ್ ಬ್ಯಾಂಡ್ಸ್ನ ಕೂಡ ಒಂದು ಕಡೆ ಇಟ್ಕೊಳ್ಳೋದಾದರೆ, ಯೂಶ್ವಲಿ ಪೂಜಾ ರೂಮಲ್ಲಿ ಅರಿಶಿನ ಕುಂಕುಮದ ಪಾಕೆಟ್ಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ. ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಕವರಲ್ಲೂ ಸ್ವಲ್ಪ ಉಳ್ಕೊಳ್ತಾ ಇರುತ್ತೆ. ಆ ಕವರ್ನ ಏರ್ ಟೈಟಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಈ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸ್ತಾ ಇದ್ದಂಗೆ ಈ ಥರ ಫೋಲ್ಡ್ ಮಾಡಿಕೊಂಡು ರಬ್ಬರ್ ಬ್ಯಾಂಡಿಂದ ಟೈಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೇಯ್ನಾಗಿ ಪೂಜಾ ರೂಮಲ್ಲಿ ಯೂಸ್ ಮಾಡೋಂಥ ಆಯಿಲ್ಸ್ಗಂತಲೇ ಹೊಸ ಬಾಟಲ್ಸ್ನ ಯೂಸ್ ಮಾಡ್ತಿರ್ತೀವಿ. ಒಂದು ವೇಳೆ ನಿಮ್ಮ ಹತ್ರ ಹೊಸ ಬಾಟಲ್ಸ್ ಇಲ್ಲ ಅನ್ನೋದಾದರೆ, ಈಗಾಗಲೇ ನಿಮ್ಮ ಮನೇಲಿರುವಂತಹ ಬಾಟಲ್ಸ್ನೇ ಪೂಜಾ ಆಯಿಲ್ನ ಹಾಕೋಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇದು ಬಾದಾಮ್ ಆಯಿಲ್ ಬಾಟಲ್ಲು. ಸೊ ಈ ಥರ ಒಂದು ಓಲ್ ಕೊಟ್ಟಿರ್ತಾರೆ. ಈ ಓಲ್ ಸಹಾಯದಿಂದ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ವಿಮ್ ಲಿಕ್ವಿಡ್ ಕೂಡ ಈ ಥರ ಬಾಟಲ್ಸಲ್ಲಿ ತೊಗೊಂಡಾಗ ಯೂಸ್ ಮಾಡಿ ಒಂದ್ಸತಿ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಳೋದಾದರೆ ಈ ಬಾಟಲ್ಸಲ್ಲೂ ಕೂಡ ಆಯಿಲ್ನ ಹಾಕ್ಕೊಳ್ಬೋದು. ಇದಕ್ಕೆ ನಾಬ್ ಕೊಟ್ಟಿರೋದ್ರಿಂದ ಈಸಾಗಿ ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಇದು ಡಿಟರ್ಜೆಂಟ್ ಬಾಟಲ್ಲು. ಏರಿಯಲ್ ಲಿಕ್ವಿಡ್ನ ತೊಗೊಂಡಾಗ ಈ ಥರ ಬಾಟಲ್ಸ್ ಅಬ್ಸರ್ವ್ ಮಾಡೇ ಇರ್ತೀರ. ಈ ಬಾಟಲ್ಸ್ ಒನ್ಸ್ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಒಣಗಿಸ್ಕೊಂಡು ಪೂಜಾ ರೂಮಲ್ಲಿ ಯೂಸ್ ಮಾಡೋವಂಥ ಆಯಿಲ್ಸ್ನ ಹಾಕಿ ಇಟ್ಕೊಳ್ಬೋದು. ಈ ಬಾಟಲ್ಸಲ್ಲಿ ನಿಮ್ಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಒನ್ ಅಗರಬತ್ತಿ ರೋಲ್ಸ್. ಅಗರಬತ್ತಿನ ಮಂತ್ಲಿ ಪ್ಯಾಕ್ಸಲ್ಲಿ ತೊಗೊಂಡಾಗ ಈ ಥರ ರೋಲ್ಸ್ ಕೂಡ ಬಂದಿರುತ್ತೆ. ಈ ರೋಲ್ಸ್ನ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ನೀವು ಹಬ್ಬಗಳ ಟೈಮಲ್ಲಿ, ಸ್ಪೆಷಲಿ ವ್ರತಗಳ ಟೈಮಲ್ಲಿ ಈ ಬಾಳೆ ದಿಂಡುಗಳನ್ನ ಆ ಕಡೆ ಈ ಕಡೆ ಇಡ್ತಾ ಇರ್ತೀರಲ್ವಾ. ಬಾಳೆ ದಿಂಡು ಇಡಕ್ಕಂತಲೇ ಮಾರ್ಕೆಟಲ್ಲಿ ಕೆಲವೊಂದು ವಸ್ತುಗಳು ಅವೈಲಬಲ್ ಇದೆ. ಅದ್ರ ಬದಲಾಗಿ ಕೂಡ ಈ ಥರ ರೋಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಜಸ್ಟ್ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಟ್ಟು ತೋರಿಸ್ತಾ ಇದ್ದೀನಿ. ಇದೇ ಥರ ಬಾಳೆ ದಿಂಡಿಡಕ್ಕೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಪ್ಲಾಸ್ಟಿಕ್ ಕಂಟೈನರ್ಸ್. ಫ್ರೂಟ್ಸ್ ತೊಗೊಂಡಾಗ ಅದರಲ್ಲೂ ಬೆರ್ರೀಸ್ ಅಂದರೆ ಸ್ಟ್ರಾಬೆರೀಸ್ ಇರ್ಬೋದು, ಬ್ಲೂಬೆರೀಸ್, ಇನ್ನು ಕೆಲವೊಂದು ಚೆರೀಸ್ ಎಲ್ಲ ತೊಗೊಂಡಾಗ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸ್ ಬರುತ್ತೆ. ಗ್ರೇಪ್ಸ್ ತೊಗೊಂಡಾಗ ಕೂಡ ನೀವು ಅಬ್ಸರ್ವ್ ಮಾಡೇ ಇರ್ತೀರ. ಈ ಕಂಟೈನರ್ಸಲ್ಲಿ ಪೂಜಾ ರೂಮಲ್ಲಿ ಯೂಸ್ ಮಾಡುವಂತಹ ಮಿನಿ ಥಿಂಗ್ಸ್ ಇರುತ್ತೆ ಅಲ್ವಾ, ಈ ಥಿಂಗ್ಸ್ನ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ತುಂಬ ಮನೆಗಳಲ್ಲಿ ಪೂಜಾ ರೂಮ್ ತುಂಬ ಪುಟ್ಟದಾಗಿರುತ್ತೆ. ಅದರಲ್ಲೂ ಕೆಲವು ಮನೆಗಳಲ್ಲಿ ಕ್ಯಾಬಿನೆಟ್ಸ್ ಕೂಡ ಇರಲ್ಲ. ಸೊ ಅಂಥವರು ಈ ಥರ ಮಿನಿ ಥಿಂಗ್ಸ್ ಇಡೋದಕ್ಕೋಸ್ಕರ ಈ ಬಾಕ್ಸಸ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಸ್ವೀಟ್ ಬಾಕ್ಸಸ್. ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಸ್ ಬಂದಿರುತ್ತೆ ಅಲ್ವಾ. ಈ ಬಾಕ್ಸ್ನ ಕೂಡ ಅಷ್ಟೇ, ಒನ್ಸ್ ಸ್ವೀಟ್ ಖಾಲಿ ಆದಮೇಲೆ ಒಂದು ಟಿಶ್ಯೂಯಿಂದ ನೀಟಾಗಿ ವೈಪ್ ಮಾಡಿ ಇಟ್ಕೊಳ್ಳಿ. ಇದೇ ಥರನೇ ನಾನು ಇನ್ನೊಂದು ಆರ್ಟ್ ಶೇಪಲ್ಲಿರುವಂಥ ಕಾರ್ಡ್ಬೋರ್ಡ್ ಬಾಕ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ.
ಈ ಬಾಕ್ಸಸಲ್ಲಿ ಯೂಶಲಿ ಪೂಜಾ ರೂಮಲ್ಲಿ ಅರ್ಚನೆ ಎಲ್ಲ ಮಾಡಿದಾಗ ಕಾಯಿನ್ಸ್ ಇರ್ಬೋದು, ಕವಡೆ ಎಲ್ಲ ಯೂಸ್ ಮಾಡ್ತಿರ್ತೀವಿ. ಇನ್ನು ಈಗ ತುಂಬ ಜನ ತಾಮ್ರದ ಬೀಜ ಕೂಡ ಯೂಸ್ ಮಾಡ್ತಿರ್ತೀರಲ್ವ. ಸೊ ಅವುಗಳನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ಈ ಥರ ಸ್ವೀಟ್ ಬಾಕ್ಸಸ್ನ ಯೂಸ್ ಮಾಡ್ಬೋದು. ಈ ಬಾಕ್ಸಸ್ ಇನ್ನೂ ಅಸ್ಥೆಟಿಕ್ ಆಗಿ ಕಾಣಿಸ್ಬೇಕು ಅಂದರೆ ಕಲರ್ಫುಲ್ ಆಗಿರುವಂತಹ ವಾಲ್ ಪೇಪರ್ಸ್ನ ಕೂಡ ಈ ಸ್ವೀಟ್ ಬಾಕ್ಸ್ ಮೇಲೆ ಅಂಟಿಸ್ಕೊಳ್ಬೋದು. ನಾ ಆಗಲೇ ಹೇಳ್ದಂಗೆ ಈ ಬಾಕ್ಸಸಲ್ಲಿ ಕಾಯಿನ್ಸ್ ಇರ್ಬೋದು, ಕವಡೆ, ತಾಮ್ರದ ಬೀಜ, ಇಲ್ಲಾಂದರೆ ಧೂಪ್ ಸ್ಟಿಕ್ಸ್ನ ಜಾಸ್ತಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ಧೂಪ್ ಸ್ಟಿಕ್ಗಳನ್ನ ಕೂಡ ಕವರಿಂದ ತೆಗೆದು ಈ ಬಾಕ್ಸಲ್ಲಿ ಇಟ್ಕೊಳ್ಳೋದಾದರೆ ಇದರ ಸುವಾಸನೆ ಅನ್ನೋದು ಹೊರಗಡೆ ಹೋಗ್ದಿರ ಲಾಕ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಪ್ಲಾಸ್ಟಿಕ್ ಬಾಕ್ಸಸ್ಸು. ಈ ಥರ ಬಾಕ್ಸಸ್ಸು ಸ್ವೀಟ್ಸ್ ತೊಗೊಂಡಾಗ ಇಲ್ಲ ಏನಾದರೂ ಫುಡ್ ಆರ್ಡರ್ ಮಾಡಿದಾಗೆಲ್ಲ ಬಂದಿರುತ್ತೆ. ಆ ಬಾಕ್ಸಸ್ನ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಈ ಥರ ವಿಭೂತಿ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ವಿಭೂತಿನ ಎಲ್ಲಂದರಲ್ಲೇ ಇಟ್ಟರೆ ಆ ಪೌಡರ್ ಎಲ್ಲ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅದ್ರ ಬದಲಾಗಿ ಈ ಥರ ಬಾಕ್ಸಸಲ್ಲಿ ಇಟ್ಕೊಳ್ಳೋದಾದರೆ ನೀಟಾಗಿ ಆರ್ಗನೈಸಿಂಗ್ ಆಗಿರುತ್ತೆ. ವಿಭೂತಿನ ಪೌಡರ್ ಮಾಡಿ ಈ ಥರ ಒಂದು ಪುಟ್ಟದಾಗಿರೋಂಥ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ. ಆರತಿ ಎಲ್ಲ ಮಾಡಬೇಕಾದ್ರೆ ಫಸ್ಟಿಗೆ ವಿಭೂತಿ ಹಾಕಿ ಅದ್ರ ಮೇಲೆ ಕರ್ಪೂರನ ಹಚ್ಚೋದ್ರಿಂದ ಈ ಒಂದು ಕರ್ಪೂರ ಹಚ್ಚೋ ಅಂಥ ಸ್ಟ್ಯಾಂಡ್ ಕಪ್ಪಗಾಗ್ದಿರ ಇರುತ್ತೆ. ಇನ್ನು ಇದೇ ಬಾಕ್ಸಸಲ್ಲಿ ಈ ಥರ ಹೂಬತ್ತಿಗಳು, ನಾರ್ಮಲ್ ವಿಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಅವುಗಳನ್ನೆಲ್ಲ ಹಾಕ್ಕೊಳ್ಬೋದು. ಇನ್ನು ಹೊಸ್ಲಿಗೆ ಹಾಕುವಂತಹ ರಂಗೋಲಿ ಸ್ಟಿಕ್ಕರ್ಸ್ನ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ. ಅವುಗಳನ್ನ ಫೋಲ್ಡ್ ಮಾಡಿಬಿಟ್ಟು ಈ ಕಂಟೈನರ್ಸಲ್ಲೇ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ. ಇದೇ ಥರದ ಪ್ಲಾಸ್ಟಿಕ್ ಕಂಟೈನರ್ಸ್ನ ನಾನು ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಕಂಟೈನರಲ್ಲಿ ಪೀತಾಂಬರಿನ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಕಂಟೈನರಲ್ಲಿ ವಿಭೂತಿ ಪೌಡರ್ನ ಹಾಕಿದ್ದೀನಿ, ಕೆಲವೊಂದು ಸತಿ ಸಬೀನ ಪೌಡರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಿಲ್ವರ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡೋಕ್ಕೋಸ್ಕರ. ಇನ್ನು ಇದು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡುವಂಥ ಒಂದು ಪೇಸ್ಟ್. ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋನ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ಡೈಲಿ ಯೂಸೇಜ್ಗೋಸ್ಕರ ಈ ಪ್ರಿಲ್ ಬಾಟಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇನ್ನೊಂದು ಕಂಟೈನರಲ್ಲಿ ಹಳೆ ಹೂಗಳೆಲ್ಲ ಏನಿರುತ್ತೆ ಪೂಜೆಯಲ್ಲಿ ಯೂಸ್ ಮಾಡಿರುವಂಥದ್ದು ಅವುಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಈ ಹೂಗಳು ಹಾಕುವಂಥ ಕಂಟೈನರ್ನ ಪೂಜಾ ರೂಮಲ್ಲೇ ಡೋರಿಂದ ಇಟ್ಕೊಂಡು 2 ದಿನಕ್ಕೆ ಒಂದ್ಸತಿ ಗಿಡಗಳಿಗೆ ಹಾಕ್ತೀನಿ. ಇಷ್ಟಕ್ಕೆ ಮುಗ್ದಿಲ್ಲ, ಇದೇ ಥರ ಇರುವಂಥ ಪ್ಲಾಸ್ಟಿಕ್ ಕಂಟೈನರ್ಸ್ನ ಇನ್ನೂ ಕೆಲವೊಂದು ಬಾಟಲ್ಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಶಾಂಪೂ ಬಾಟಲ್ ಇರ್ಬೋದು, ಮತ್ತು ವಿಮ್ ಲಿಕ್ವಿಡ್ ಬಾಟಲ್ಲು, ಒಂದು ರೋಸ್ ವಾಟರ್ ಬಾಟಲ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಸ್ಪ್ರೇಸ್ ಬರುತ್ತೆ ಅಲ್ವಾ, ಆ ಥರ ಬಾಟಲ್ಸ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಪೂಜಾ ರೂಮ್ನ ಕ್ಲೀನ್ ಮಾಡೋಕ್ಕೆ ಒಂದು ಬಕೆಟಲ್ಲಿ ನೀರನ್ನ ತೊಗೊಂಡು ಬಟ್ಟೆನ ಅದರಲ್ಲಿ ಹಿಂಡ್ಬಿಟ್ಟು ಒರೆಸ್ತಿರ್ತೀವಿ. ಬಟ್ ನಾನು ಆ ಥರ ಮಾಡಲ್ಲ. ಬಟ್ಟೆನ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಲಿಕ್ವಿಡ್ನ ಜಸ್ಟ್ ಒಂದು 3-4 ಡ್ರಾಪಷ್ಟು ಹಾಕ್ಕೊಂಡು ಅದೇ ಲಿಕ್ವಿಡಿಂದ ಓಲ್ ಪೂಜಾ ರೂಮ್ನ ಡೈಲಿ ಬೇಸಿಡ್ ಮೇಲೆ ಕ್ಲೀನ್ ಮಾಡ್ತೀನಿ. ಆ ಲಿಕ್ವಿಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಟಲಲ್ಲಿ ಅರ್ಧ ಬಾಟಲಷ್ಟು ನೀರನ್ನ ತಗೊಂಡು ಸ್ವಲ್ಪ ರೋಸ್ ವಾಟರ್ ಹಾಕಿದ್ದೀನಿ. ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಜವಾದಿ ಪೌಡರ್ನ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ ಮಿಕ್ಸ್ ಮಾಡ್ತೀನಿ. ಕೆಲವೊಂದು ಸತಿ ಇದರಲ್ಲೇ ನಾನು ಗಂಗಾಜಲ ಕೂಡ ಹಾಕ್ಕೊಳ್ತೀನಿ. ಈ ಲಿಕ್ವಿಡ್ನ ವಿಮ್ ಬಾಟಲಲ್ಲಿ ಮಾಡಿದ್ದೀನಲ್ವಾ, ಸೇಮ್ ಲಿಕ್ವಿಡ್ನೇ ನೀವು ಶಾಂಪೂ ಬಾಟಲಲ್ಲಿ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸ್ದಂಗೆ ಒಂದು ಸ್ವಲ್ಪ ಲಿಕ್ವಿಡ್ನ ಹಾಕ್ಕೊಂಡು ತೇವದ ಬಟ್ಟೆಯಿಂದ ನೀಟಾಗಿ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ಬೋದು. ಮಾರ್ಬಲ್ ಇರೋವಂತಹ ಪೂಜಾ ರೂಮ್ಸಲ್ಲಿ ಆದಷ್ಟು ಅರಿಶಿನ ಸ್ಕಿಪ್ ಮಾಡಿ, ಇಲ್ಲಾಂದರೆ ಕಲ್ಲರ್ ಅಂಟ್ಕೊಂಡ್ಬಿಡುತ್ತೆ. ಇದೇ ಲಿಕ್ವಿಡ್ನ ಶಾಂಪೂ ಬಾಟಲ್ಸಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಲಿಕ್ವಿಡ್ನ ನೀವು ವಾರಕ್ಕೊಮ್ಮೆ ನಾರ್ಮಲ್ ಫ್ಲೋರ್ ಕ್ಲೀನ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಮಾಸ್ಕ್ನ ಕೂಡ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ನೀವೇನಾದರೂ ರೆಗ್ಯುಲರ್ ಆಗಿ ಪೂಜಾ ಮನೆಯಲ್ಲಿ ವಿಗ್ರಹಗಳನ್ನ ಇಟ್ಕೊಳ್ಳಲ್ಲ ಅನ್ನೋದಾದರೆ ನಿಮ್ಮ ಹತ್ರ ಇರುವಂತಹ ವಿಗ್ರಹಗಳನ್ನ ನೀಟಾಗಿ ಸ್ಟೋರ್ ಮಾಡೋದಕ್ಕೋಸ್ಕರ ಕೂಡ ಮಾಸ್ಕ್ಸ್ನ ಯೂಸ್ ಮಾಡ್ಕೊಳ್ಬೋದು. ಅದರಲ್ಲೂ ಕಾಟನ್ ಬಟ್ಟೆಯಿಂದ ಮಾಡಿರುವಂಥ ಮಾಸ್ಕ್ನ ಈ ಥರ ಯೂಸ್ ಮಾಡೋದ್ರಿಂದ ಈ ವಿಗ್ರಹಗಳು ಕಲರ್ ಚೇಂಜ್ ಆಗದಿರ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಪುಟ್ಟದಾಗಿರುವಂಥ ದೀಪಗಳಿದೆ ಅನ್ನೋದಾದರೆ ಈ ದೀಪಗಳನ್ನ ಆರ್ಗನೈಸ್ ಮಾಡೋಕ್ಕೂ ಕೂಡ ಈ ಥರ ಮಾಸ್ಕ್ಸ್ನ ಯೂಸ್ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಪುಟ್ಟದಾಗಿರುವಂಥ ದೀಪ ಆಗಿರೋದ್ರಿಂದ ಮಾಸ್ಕಿಂದ ಈಸಿಯಾಗಿ ನಾವು ಕವರ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಕವರ್ಸ್. ನಿಮ್ಮ ಹತ್ರ ಇರುವಂಥ ಕವರ್ಸ್ಗೆ ಜಿಪ್ ಏನಾದರೂ ಇದ್ದರೆ ನಾರ್ಮಲಾಗಿ ದೊಡ್ಡದಾಗಿರುವಂಥ ಪೂಜಾ ವಸ್ತುಗಳನ್ನ ಆರ್ಗನೈಸ್ ಮಾಡೋಕ್ಕೆ ಈ ಜಿಪ್ ಇರುವಂಥ ಕವರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ.
ಇಲ್ಲಿ ನಾನು ಪಿಲ್ಲೋ ತೊಗೊಂಡಿರುವಂಥ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಇದೆ ಕವರು ಅಂತ. ಇದೇ ಥರನೇ ಪುಟ್ಟದಾಗಿರುವಂಥ ಕವರ್ಸ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಡಾರ್ಕ್ ಕಲರ್ ಕವರ್ ಇದೆ ಅಲ್ವಾ, ಇದರಲ್ಲಿ ನಾನು ಎಲ್ಲ ರೀತಿಯ ಬ್ರಾಸ್ ಪೂಜಾ ವಸ್ತುಗಳನ್ನ ಆರ್ಗನೈಸ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಮೋರ್ ಇಂಪಾರ್ಟೆಂಟ್, ತುಂಬಾ ಎಫೆಕ್ಟಿವ್ ಆಗಿದ್ದು ವರ್ಕ್ ಆಗುತ್ತೆ. ನೀವು ಕೂಡ ಪೂಜಾ ಆಯಿಲ್ನ ಈ ಥರ ಬಾಟಲ್ಸಲ್ಲಿ ತೊಗೊಂಡು ಬಂದರೆ ಬಾಟಲ್ಸ್ನ ಓಪನ್ ಮಾಡಿದ ಕೂಡಲೇ ಒಳಗಡೆ ಕೂಡ ಒಂದು ವೈಟ್ ಕಲರ್ ಕ್ಯಾಪ್ ಇರುತ್ತೆ. ಆ ಕ್ಯಾಪನ್ನ ಈಸಿಯಾಗಿ ಈ ಥರ ಎಳೆದ್ರೆ ಬಂದ್ಬಿಡುತ್ತೆ. ಯೂಶ್ವಲಿ ಈ ಥರ ಎಳೆದ ಮೇಲೆ ಅದರೊಳಗಡೆ ಇರುವಂಥ ಕ್ಯಾಪ್ನ ಬಿಸಾಡ್ತಾ ಇರ್ತೀವಿ, ಅಂದರೆ ಇದನ್ನು ಡಸ್ಟ್ಬಿನ್ಗೆ ಹಾಕ್ತಾ ಇರ್ತೀವಿ. ಆ ಥರ ಹಾಕಕ್ಕೆ ಹೋಗಬೇಡಿ. ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅನ್ನೋದಾದರೆ, ಈ ಸರ್ಕಲ್ ಏರಿಯಾ ಏನಿದೆ ಇಲ್ಲಿ ತೋರಿಸ್ದಂಗೆ ಹಾಕಬೇಕಾಗತ್ತೆ. ಈ ಥರ ಒಳಗಡೆ ಹಾಕ್ಕೊಂಡು ಇದರಿಂದ ಆಯಿಲ್ನ ಹಾಕೋದ್ರಿಂದ ಒಟ್ಟಿಗೆ ಎಲ್ಲ ಎಣ್ಣೆ ಕೆಳಗಡೆ ಬೀಳ್ದಿರ ಇರುತ್ತೆ. ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಮಾತ್ರನೇ ಹಾಕ್ಕೊಳ್ಬೋದು. ಗಡಗಡ ಅಂತ ಎಣ್ಣೆ ಹೊರಗಡೆ ಬರ್ದಿರ ಸ್ಲೋ ಆಗಿ ಬರುತ್ತೆ. ಲಾಕ್ ಕೂಡ ಈಸಿಯಾಗಿ ಆಗುತ್ತೆ. ನೀವು ಕೂಡ ಈ ಕ್ಯಾಪ್ನ ತೆಗೆದಿರ ಕ್ಯಾಪ್ ಸಮೇತನೇ ಎಣ್ಣೆನ ಹಾಕಿ. ಈ ಕ್ಯಾಪ್ನ ನಾನು ಯಾವ ಥರ ಹಾಕಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ರಿಂಗು ಒಳಗಡೆ ಈ ಥರ ಲಾಕ್ ಆಗಬೇಕು. ಲಾಕ್ ಆದಮೇಲೆ ನೀವು ಈ ಥರ ಬಿಡಬೇಕಾಗತ್ತೆ. ಆವಾಗ ನಿಮಗೆ ಪ್ರೆಷರ್ ಒಟ್ಟಿಗೆ, ಅಂದರೆ ಸಡನ್ನಾಗಿ ಎಣ್ಣೆ ಹೊರಗಡೆ ಜಾಸ್ತಿ ಬರ್ದಿರ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮಾತ್ರ ಹಾಕ್ಕೊಳ್ಬೋದು. ಈ ಐಡಿಯಾ ಅಂತೂ ಈ ಬಾಟಲ್ಸ್ ತೊಗೊಳ್ಳೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಕಮಿಂಗ್ ಟು ಈ ಥರ ಸೋಪ್ ಬಾಕ್ಸಸ್ಸು, ಅಂದರೆ ಸೋಪ್ ಕವರು. ಸೋಪ್ ನಾವು ಹೊರಗಡೆ ತೆಗೆದ್ಮೇಲೆ ಈ ಕವರ್ಸ್ನ ಬಿಸಾಡ್ತೀವಲ್ವ, ಈ ಕವರ್ಸಲ್ಲಿ ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ಕ್ಲಾತ್ಸ್ನ ಆರ್ಗನೈಸ್ ಮಾಡ್ಕೊಳ್ಬೋದು. ಯೂಶ್ವಲಿ ಕಬೋರ್ಡ್ಸ್ ಇಲ್ಲದೆ ಇರುವಂಥ ಪೂಜಾ ರೂಮ್ಸಲ್ಲಿ ಕ್ಲಾತ್ಸ್ನ ಎಲ್ಲಂದ್ರಲ್ಲೇ ಹಾಕೋ ಬದಲಾಗಿ ಈ ಥರ ನೀಟಾಗಿ ಸೈಜ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ಸೋಪ್ ಬಾಕ್ಸ್, ಅಂದರೆ ಈ ಸೋಪ್ ಕವರಲ್ಲಿ ಹಾಕ್ಕೊಳ್ಳೋದ್ರಿಂದ ಫ್ರೇಗ್ರೆನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಪ್ಯಾಕ್ಟ್ ಸೈಜ್ ಆಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಇಟ್ಕೊಳ್ಬೋದು. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಈ ಡ್ರಾಲ್ ಇಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಸೈಜಲ್ಲಿರೋದ್ರಿಂದ ಕಡಿಮೆ ಸ್ಪೇಸಲ್ಲೂ ಕೂಡ ಈಸಿಯಾಗಿ ಇಡಿಸ್ಬಿಡುತ್ತೆ. ಇನ್ನು ಸಿರಪ್ ಬಾಟಲ್ಸ್ ಇರ್ಬೋದು, ವಾಟರ್ ಬಾಟಲ್ಸ್ ಕ್ಯಾಪ್ಸ್ನ ಕೂಡ ಪೂಜಾ ರೂಮಲ್ಲಿ ಯಾವ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಕ್ಯಾಪ್ನ ತೊಗೊಂಡಿದ್ದೀನಿ. ಇಲ್ಲಿ ತೋರಿಸ್ದಂಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ ಕಟ್ ಮಾಡ್ಕೊಂಡಿರೋವಂಥ ಒಂದು ಕ್ಯಾಪ್ ಇದೆ, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಡಬಲ್ ಸೈಡ್ ಟೇಪ್ನ ಅಂಟಿಸ್ಕೊಳ್ಬೇಕಾಗತ್ತೆ. ಈಗ ಇನ್ನೊಂದು ಕಡೆ ಡಬಲ್ ಸೈಡ್ ಟೇಪ್ ಏನಿದೆ ಅದನ್ನು ಟೇರ್ ಮಾಡಿಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಬೇಕಾಗತ್ತೆ. ಯೂಶ್ವಲಿ ಪೂಜಾ ರೂಮಲ್ಲಿ ಕ್ಲಾತ್ಸ್ ಯೂಸ್ ಮಾಡ್ತಾ ಇರ್ತೀವಲ್ವ, ಆ ಕ್ಲಾತ್ಸ್ನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಉಕ್ಕು ಥರ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸ್ದಂಗೆ ಎಲ್ಲಿ ಕ್ಲಾತ್ನ ಹ್ಯಾಂಗ್ ಮಾಡಬೇಕೋ ಅಲ್ಲಿ ಗೋಡೆಗೆ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಕ್ಯಾಪ್ ಇಲ್ಲ ಅನ್ನೋದಾದರೆ ಈ ಥರ ಬಟ್ಟೆಗೆ ಹಾಕುವಂಥ ಕ್ಲಿಬ್ನ ಬೇಕಾದರೂ ನೀವು ಡಬಲ್ ಸೈಡ್ ಟೇಪಿಂದ ಗೋಡೆಗೆ ಅಂಟಿಸ್ಕೊಳ್ಬೋದು. ಇದನ್ನು ಆಲ್ಮೋಸ್ಟ್ ನಾನು 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದೇ ಥರನೇ ನೀವು ಕ್ಯಾಪ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಈ ಕ್ಯಾಪ್ಗೆ ನಾನು ಬಟ್ಟೆನ ನೇತಾಕಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕೂತಿದೆ ಅಂತ. ತುಂಬ ಜಾಸ್ತಿ ತೂಕ ಇರುವಂಥ ಬಟ್ಟೆನ ಹ್ಯಾಂಗ್ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಇಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ಕ್ಲಾತ್ಸ್ ಆದರೆ ಈಸಿಯಾಗಿ ಹ್ಯಾಂಗ್ ಮಾಡ್ಕೊಳ್ಬೋದು. ಯೂಶ್ವಲಿ ಎಲ್ಲ ಪೂಜಾ ರೂಮಲ್ಲೂ ಕೂಡ ಈ ಥರ ಸ್ಪೈಸ್ ಕಂಟೈನರ್ ಇದ್ದೇ ಇರುತ್ತೆ. ಇದರಲ್ಲಿ ಪೂಜೆಯಲ್ಲಿ ಯೂಸ್ ಮಾಡುವಂಥ ಅರಿಶಿನ, ಕುಂಕುಮ ಮತ್ತು ಹೂಬತ್ತಿ ಇರ್ಬೋದು, ಸ್ಮಾಲ್ ಮಿನಿ ಥಿಂಗ್ಸ್ ಎಲ್ಲ ಹಾಕಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಿ. ಇದೇ ಥರ ನೀವು ಈ ಥರ ಸೆಕ್ಷನ್ ಬಾಕ್ಸ್ ಬರುತ್ತೆ ಅಲ್ವಾ, ಫುಡ್ಡೆಲ್ಲ ಆರ್ಡರ್ ಮಾಡಿದಾಗ ಇಲ್ಲ ನಾರ್ಮಲಾಗೂ ಕೂಡ ಈ ಥರ ಸೆಕ್ಷನ್ ಬಾಕ್ಸಸ್ ಸಿಗುತ್ತೆ. ಈ ಬಾಕ್ಸಸ್ಸಲ್ಲೂ ಕೂಡ ಪೂಜಾ ಥಿಂಗ್ಸ್ನ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಳ್ಬೋದು. ಪೂಜಾ ರೂಮಲ್ಲಿ ಕಡಿಮೆ ಥಿಂಗ್ಸ್ ಇಟ್ಕೊಳ್ಳೋ ಅಂಥವ್ರಿಗೆ ಈ ಥರದ್ದು ಬಾಕ್ಸಸ್ಸು ಕರೆಕ್ಟಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಒನ್, ಕೆಲವೊಂದು ಸತಿ ಪೂಜಾ ರೂಮ್ನ ಡೆಕೋರ್ ಮಾಡೋದಕ್ಕೋಸ್ಕರ ಹೈಟ್ ವೈಸ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ಹೈಟ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಥರ ಬಾಕ್ಸಸ್ನ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳ ಬಟ್ಟೆ ತೊಗೊಂಡಾಗ, ಸ್ಯಾರಿ ತೊಗೊಂಡಾಗ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಸ್ಸಲ್ಲಿ ಬರುತ್ತೆ ಅಲ್ವಾ, ಈ ಬಾಕ್ಸಸ್ಸು ಕಲರ್ಫುಲ್ ಆಗಿದ್ರೆ ಓಕೆ, ಇಲ್ಲಾಂದರೆ ವಾಲ್ ಸ್ಟಿಕ್ಕರ್ನ ಅಂಟಿಸ್ಕೊಳ್ಬೋದು. ವಾಲ್ ಸ್ಟಿಕ್ಕರ್ನ ಅಂಟಿಸ್ಕೊಂಡು ಇದ್ರ ಮೇಲೆ ಪೂಜಾ ವಸ್ತುಗಳನ್ನ ಈ ಥರ ಇಟ್ಕೊಳ್ಬೋದು. ನೋಡೋಕ್ಕೆ ಮನೆ ಥರ ಕೂಡ ಇರುತ್ತೆ, ಹೈಟ್ ವೈಸ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು.
ಇನ್ನು ಇದ್ರ ಒಳಗಡೆ ನೀವು ಪೂಜಾ ವಸ್ತುಗಳನ್ನ ಕೂಡ ಇಟ್ಕೊಳ್ಬೋದು. ನೋಡೋಕ್ಕೆ ನಿಮಗೆ ನೀಟಾಗೂ ಕೂಡ ಕಾಣಿಸುತ್ತೆ. ಇದ್ರ ಮೇಲೆ ಒಂದು ಬ್ಲೌಸ್ ಪೀಸ್ನ ಹಾಕಿ ಕವರ್ ಮಾಡಿ ಈ ಥರ ಪೂಜೆಯಲ್ಲಿ ಯೂಸ್ ಮಾಡುವಂಥ ಪ್ಲೇಟ್ಸ್ ಕೂಡ ಇಟ್ಕೊಳ್ಬೋದು. ನೆಕ್ಸ್ಟ್ ಒನ್, ಪೂಜಾ ರೂಮಲ್ಲಿ ನೀವೇನಾದ್ರು ಶ್ಲೋಕಸ್ ಎಲ್ಲ ಜಾಸ್ತಿ ಓದ್ತೀರಾ, ಬುಕ್ಸ್ ಎಲ್ಲ ಜಾಸ್ತಿ ಓದ್ತೀರಾ ಅನ್ನೋದಾದರೆ ಈ ಐಡಿಯಾ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೂಶ್ವಲಿ ಬುಕ್ ಮಾರ್ಕ್ಸ್ ಅನ್ನೋದು ಇರುತ್ತೆ, ಬಟ್ ಕೆಲವೊಂದು ಬುಕ್ಸಲ್ಲಿ ಬುಕ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರಲ್ಲ. ಆ ಟೈಮಲ್ಲಿ ನಾವು ನಾರ್ಮಲ್ ಆಗಿ ಪೆನ್ ಕ್ಯಾಪ್ಸ್ ಇರುತ್ತೆ ಅಲ್ವಾ, ಆ ಕ್ಯಾಪ್ಸ್ ಸಹಾಯದಿಂದ ಕೂಡ ಬುಕ್ ಮಾರ್ಕ್ ಥರ ಮಾಡ್ಕೊಳ್ಬೋದು. ಅಂದರೆ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಭಗವದ್ಗೀತಾ ಬುಕ್ಕಿಗೆ ರೆಡ್ ಕಲರ್ ಬುಕ್ ಮಾರ್ಕ್ ಬಂದಿದೆ. ಯಾವ ಪೇಜ್ ಓದಿದೀವೋ ಅಲ್ಲಿಗೆ ಈ ಥರ ಹಾಕ್ಕೊಳ್ಬೋದು. ಇದೇ ಥರ ನಾರ್ಮಲ್ ಬುಕ್ಸ್ಗೂ ಕೂಡ ನೀವು ಪೆನ್ ಕ್ಯಾಪ್ ಸಹಾಯದಿಂದ ಬುಕ್ ಮಾರ್ಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ಕೆಲವು ಪೂಜಾ ರೂಮ್ಸಲ್ಲಿ ಯೂಶ್ವಲಿ ಕಬೋರ್ಡ್ಸ್ ಅನ್ನೋದು ಇರಲ್ಲ, ಅಂಥವ್ರಿಗೆ ಇದು ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಮಕ್ಕಳ ಕಿಚನ್ ಟಾಯ್ನ ತೊಗೊಂಡಿದ್ದೀನಿ. ಅದಕ್ಕೆ ಹೋಲ್ಸ್ ಕೂಡ ಇರೋದ್ರಿಂದ ಈ ದಾರದ ಸಹಾಯದಿಂದ ಎರಡು ಕಡೆ ಕೂಡ ಈ ಥರ ಗಂಟು ಹಾಕ್ಕೊಳ್ತಿದ್ದೀನಿ. ಒನ್ಸ್ ಈ ಥರ ಎರಡು ಕಡೆನೂ ಗಂಟು ಹಾಕ್ಕೊಂಡ್ಮೇಲೆ ಉಕ್ಸ್ ಇರುತ್ತೆ ಅಲ್ವಾ, ಆ ಉಕ್ಸ್ಗೆ ಈಸಿಯಾಗಿ ನೇತಾಕ್ಬೋದು. ಇಲ್ಲಿ ನಾನು ನಾರ್ಮಲ್ಲಾಗಿ ಕ್ಯಾಪ್ ಉಕ್ ಆವಾಗಲೇ ತೋರಿಸ್ದೆ ಅಲ್ವಾ, ಅದಕ್ಕೆ ನೇತಾಕಿದ್ದೀನಿ. ಇದರಲ್ಲಿ ಸುಮಾರಷ್ಟು ವಸ್ತುಗಳನ್ನ ಇಡ್ತೀರಾ ಅನ್ನೋದಾದರೆ ನಾರ್ಮಲ್ ಉಕ್ಸ್ಗೆ ಹ್ಯಾಂಗ್ ಮಾಡಿದ್ರೆ ಬೆಟರು. ಒನ್ಸ್ ನಾವು ಬಾಕ್ಸ್ನ ಹ್ಯಾಂಗ್ ಮಾಡ್ಕೊಂಡ್ಮೇಲೆ ಡೈಲಿ ಬೇಸಿಡ್ ಮೇಲೆ ಯೂಸ್ ಮಾಡುವಂಥ ಅರ್ಶಿನ ಕುಂಕುಮದ ಬಾಕ್ಸಸ್ಸು, ಮ್ಯಾಚ್ ಬಾಕ್ಸು, ಅಗರಬತ್ತಿ ಎಲ್ಲದನ್ನ ಈ ಥರ ಜೋಡಿಸ್ಕೊಳ್ಬೋದು. ಈಸಿಯಾಗಿ ತೆಗಿಯೋಕ್ಕೂ ಕೂಡ ಆಗುತ್ತೆ, ನೋಡೋಕ್ಕೂ ಕೂಡ ನೀಟಾಗಿ ಕಾಣುತ್ತೆ. ಬಲ್ಕ್ ಕ್ವಾಂಟಿಟಿಯಲ್ಲಿ ಬ್ಲೌಸ್ ಪೀಸಸ್ನ ತಗೊಂಡಾಗ ಈ ಥರ ಕವರ್ಸಲ್ಲಿ ಬಂದಿರುತ್ತೆ. ಒನ್ಸ್ ಬ್ಲೌಸ್ ಪೀಸಸ್ ಎಲ್ಲ ಖಾಲಿ ಆದಮೇಲೆ ಈ ಕವರ್ಸ್ನ ಬಿಸಾಡ್ದಿರಾ ಪೂಜಾ ಥಿಂಗ್ಸ್ನ ಇಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಇದರಲ್ಲಿ ಯಾವ್ಯಾವ ವಸ್ತುನ ಇಟ್ಟಿದ್ದೀವಿ ಅನ್ನೋದು ಕೂಡ ನೀಟಾಗಿ ಕಾಣಿಸುತ್ತೆ. ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸ್ವೀಟ್ಸ್ನ ತಗೊಂಡಾಗ ಈ ಥರ ಸೆಕ್ಷನ್ ಬಾಕ್ಸ್ ಬರುತ್ತೆ. ಈ ಬಾಕ್ಸಸ್ ನೋಡೋಕ್ಕೂ ಕೂಡ ಕ್ಯೂಟ್ ಆಗಿರುತ್ತೆ. ಈ ಥರ ಸೆಕ್ಷನ್ ಬಾಕ್ಸಸ್ಸಲ್ಲಿ ಪೂಜಾ ರೂಮಲ್ಲಿ ಯೂಸ್ ಮಾಡುವಂಥ ಕಾಯಿನ್ಸ್ನ, ಕವಡೇಸ್ನ ಸಪ್ರೇಟಾಗಿ ಒಂದೇ ಬಾಕ್ಸಲ್ಲಿ ಎಲ್ಲದನ್ನ ಜೋಡ್ಸೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಸಿಲ್ವರ್ ಫಾಯಿಲ್ ಬಂದಿರೋದ್ರಿಂದ ನೋಡೋಕ್ಕೂ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸುತ್ತೆ. ನೆಕ್ಸ್ಟ್, ಎಕೋ ಫ್ರೆಂಡ್ಲಿ ಬ್ರಷ್ ಮಾಡೋಕ್ಕೆ ನಾರ್ಮಲಾಗಿ ತೆಂಗಿನಕಾಯಿ ನಾರು ಸಿಗುತ್ತೆ ಅಲ್ವಾ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ತೆಂಗಿನಕಾಯಿ ನಾರಿಂದ ಈ ಥರ ಬ್ರಷಸ್ನ ಮಾಡಿದ್ದೀನಿ. ಪೂಜಾ ರೂಮಲ್ಲಿ ಡೈಲಿ ಬೇಸ್ಡ್ ಮೇಲೆ ಈ ಥರ ಫ್ಲವರ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ, ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ತಿರ್ತೀವಿ. ಸೊ ಫ್ಲೋರ್ ಕ್ಲೀನಿಂಗ್ಗೆ ಈ ಬ್ರಷ್ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಈಸಿಯಾಗಿ ಈ ಬ್ರಷ್ನ ಮಾಡ್ಕೊಳ್ಬೋದು. ಇದರ ಸಹಾಯದಿಂದ ನೀಟಾಗಿ ಪೂಜಾ ರೂಮ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಈ ಥರದ್ದು ಏನಾದ್ರು ಯೂಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.